ಈ ವರ್ಷದ ನೀಟ್ ಕ್ವಶನ್ ಪೇಪರು ಇತಿಹಾಸದಲ್ಲೇ ಒನ್ ಆಫ್ ದ ಟಫೆಸ್ಟ್ ಕ್ವಶನ್ ಪೇಪರ್ ಆಗಿತ್ತು. ಎಷ್ಟೋ ಮಕ್ಕಳು ಎಕ್ಸಾಮ್ ಹಾಲಿಂದ ಹೊರಗೆ ಬರಬೇಕಾದ್ರೆ ಹತ್ಕೊಂತ ಹೊರಗೆ ಬರ್ತಿದ್ರು. ಸೊ ಇಲ್ಲಿ ಪೇರೆಂಟ್ಸ್ಗಳಿಗೆ ನಾನು ಸ್ಪೆಷಲಿ ಹೇಳಕ್ಕೆ ಇಷ್ಟಪಡೋದೇನು ಅಂದರೆ, ನಿಮ್ಮ ಮಕ್ಕಳು ಎಕ್ಸಾಮ್ನ ಚೆನ್ನಾಗೇ ಮಾಡಿದ್ದಾರೆ, ಬಟ್ ಈ ವರ್ಷ ಕ್ವಶನ್ ಪೇಪರ್ ಬಹಳ ಕಷ್ಟದ್ದು ಬಂದಿದೆ. ಸೊ ನಿಮ್ಮ ಮಕ್ಕಳ ಮೇಲೆ ಹೆಚ್ಚು ಪ್ರೆಷರ್ನ ಹಾಕಬೇಡಿ. ನೀಟಲ್ಲಿ 180 ನಿಮಿಷದಲ್ಲಿ 180 ಕ್ವಶನ್ಗಳನ್ನ ಸಾಲ್ವ್ ಮಾಡಬೇಕಾಗಿರುತ್ತೆ. ಆದರೆ ಇಲ್ಲಿ ಎಂಥ ಕ್ವಶನ್ಗಳು ಬಂದಿತ್ತು ಅಂದರೆ, ಕೆಲವು ಕ್ವಶನ್ಗಳಿಗೆ 2 ರಿಂದ 3 ನಿಮಿಷ ಕೂತ್ಕೊಂಡ್ರು ಕೂಡ ಸಾಲ್ವ್ ಮಾಡೋದು ಕಷ್ಟ ಆಗಿತ್ತು. ಸ್ವತಃ ಫಿಸಿಕ್ಸ್ ಲೆಕ್ಚರ್ಗಳೇ ಹೇಳ್ತಿದ್ದಾರೆ, ಎಲ್ಲ ಫಿಸಿಕ್ಸ್ ಕ್ವಶನ್ ನ ಸಾಲ್ವ್ ಮಾಡೋದಕ್ಕೆ ನಮಗೆ ಗಂಟೆಗಟ್ಟಲೆ ಹಿಡಿತು ಅಂತ. ಸೊ ಇಲ್ಲಿ ಕ್ವಶನ್ ಪೇಪರ್ ಟಫ್ ಬಂದ್ಬಿಡ್ತು, ಇಲ್ಲಿಗೆ ಎಲ್ಲವೂ ಮುಗೀತು ಅಂತ ದಯವಿಟ್ಟು ಪ್ಯಾನಿಕ್ ಆಗಕ್ಕೆ ಹೋಗ್ಬೇಡಿ. ಈ ಕ್ವಶನ್ ಪೇಪರ್ ಏನಿದೆ ಇದು ಆಲ್ ಓವರ್ ಇಂಡಿಯಾ ಒಂದೇ ಕ್ವಶನ್ ಪೇಪರ್ ಆಗಿರುತ್ತೆ. ಅಂದ್ರೆ ಹೋದ ವರ್ಷದ ಕಟ್ ಆಫ್ ಗಿಂತ ಈ ವರ್ಷದ ಕಟ್ ಆಫ್ ರ್ಯಾಂಕಿಂಗು ಸ್ವಲ್ಪ ಜಾಸ್ತಿ ಇರುತ್ತೆ. ಅಂದ್ರೆ ನಿಮ್ಮ ರ್ಯಾಂಕಿಂಗ್ ಸ್ವಲ್ಪ ಜಾಸ್ತಿ ಬಂದರೂ ಕೂಡ ನಿಮಗೆ ಮೆಡಿಕಲ್ ಸೀಟ್ ಸಿಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನಿಮ್ಮ ರ್ಯಾಂಕಿಂಗು ಮತ್ತೆ ಕಟ್ ಆಫ್ ಬರೋವರೆಗೂ ಸ್ವಲ್ಪ ಕಾಮ್ ಆಗಿರಿ. ನಿಮ್ಮ ಫೇವರೇಟ್ ಟೀಚರ್ ಹತ್ರ ಹೋಗಿ ಅವರ ಗೈಡೆನ್ಸ್ ತಗೊಳ್ಳಿ. ಒಂದು ಸಲ ಈ ವರ್ಷದ ಕಟ್ ಆಫ್ ಬಂದ್ಮೇಲೆ ನಿಮ್ಗೆ ಒಂದಷ್ಟು ಕಾನ್ಫಿಡೆನ್ಸ್ ಬರುತ್ತೆ. ಸೊ ಎಲ್ಲ ಪೇರೆಂಟ್ಸ್ಗೂ ಕೂಡ ನಾನು ಹೇಳಕ್ ಇಷ್ಟಪಡೋದೇನು ಅಂದ್ರೆ, ಹೌದು ಈ ವರ್ಷ ಕ್ವಶನ್ ಪೇಪರ್ ಕಷ್ಟ ಬಂದಿದೆ, ನಿಮ್ಮ ಮಕ್ಕಳು ಕೂಡ ಅವರ ಎಲ್ಲ ಪ್ರಯತ್ನವನ್ನು ಕೂಡ ಅವ್ರು ಮಾಡಿದ್ದಾರೆ. ದಯವಿಟ್ಟು ಅವ್ರ ಮೇಲೆ ಹೆಚ್ಚು ಪ್ರೆಷರ್ನ ಹಾಕೋದಕ್ಕೆ ಹೋಗ್ಬೇಡಿ. ಇಂಥ ಪರಿಸ್ಥಿತಿಯಲ್ಲೇ ನೀವೊಬ್ಬ ಪೇರೆಂಟ್ ಆಗಿ ಅವ್ರಿಗೆ ಸಪೋರ್ಟ್ ಮಾಡಬೇಕಾಗತ್ತೆ. ಸೊ ಈ ವಿಡಿಯೋನ ಮೊನ್ನೆ ನೀಟ್ ಬರೆದಂತ ಎಲ್ಲ ಸ್ಟೂಡೆಂಟ್ಸಿಗೂ ಮತ್ತು ಅವರ ಪೇರೆಂಟ್ಸ್ಗೂ ಕೂಡ ಶೇರ್ ಮಾಡಿ.